ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 9ನೇ ವಚನ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. The book of the prophet Isaiah, chapter 55, verse 9. As the heavens are higher than the earth, so are my ways higher than your ways, and my thoughts than your thoughts. ಪ್ರಿಯ ದೇವ ಮಕ್ಕಳೇ, ನಾವು ಕರ್ತನ ಮಾರ್ಗಗಳನ್ನು ತಿಳಿದುಕೊಳ್ಳದೆ ಯಾವಾಗಲೂ ಒಳ್ಳೆಯದೇ ನಮ್ಮ ಜೀವಿತದಲ್ಲಿ ಆಗಬೇಕು ಎಂದುಕೊಳ್ಳುತ್ತೇವೆ. ನಾವು ಯಾವಾಗಲೂ ಸಮಭೂಮಿಯನ್ನೇ ಬಯಸುವೆವು, ಆದರೆ ಕರ್ತನು ನಮ್ಮ ದಾರಿಯನ್ನು ಸಮ ಮಾಡುವನು. ನಾವು ಬಯಸಿದ್ದು ತಕ್ಷಣವೇ ನೆರವೇರಬೇಕು, ನಾವು ಬಯಸಿದ್ದನ್ನು ಸಾಧಿಸಬೇಕು ಎಂದು ಅವಸರ ಪಡುವೆವು, ಆದರೆ ಕರ್ತನ ಮಾರ್ಗಗಳು ಆಶ್ಚರ್ಯಕರವಾದವುಗಳು. ಯೆಹೋವನು ಬಿರುಗಾಳಿಯಲ್ಲಿಯೂ ತುಫಾನಿನಲ್ಲಿಯೂ ನಡೆಯುತ್ತಾನೆ. ಆದ್ದರಿಂದಲೇ ಬಿರುಗಾಳಿಯಂತಹ ಕಷ್ಟಗಳು ಬಂದರೂ ಅವುಗಳಿಂದ ನಮ್ಮನ್ನು ಬಿಡಿಸುತ್ತಾನೆ. ದೇವ ಮಕ್ಕಳೇ, ನೀವು ಕರ್ತನನ್ನು ಪ್ರೀತಿಸುವುದಾದರೆ ತನ್ನನ್ನು ಪ್ರೀತಿಸುವವರಿಗೆ ಆತನು ಎಲ್ಲವನ್ನೂ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವಾಗ, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದರು. ಇಲ್ಲಿ ಸ್ವಾಮಿಯವರ ದೀನತೆ ನಮಗೆ ತಿಳಿದು ಬರುತ್ತದೆ. ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಸಾರಿ ಕಷ್ಟಗಳು ಸಂಭವಿಸಿದಾಗ, ಯಾಕೆ ನನಗೆ ಹೀಗೆ ಸಂಭವಿಸುತ್ತಿದೆ, ನನಗೆ ಯಾಕೆ ಈ ಕಷ್ಟ, ನಿಷ್ಕಾರಣವಾಗಿ ನಷ್ಟವಾಯಿತಲ್ಲ ಎಂದು ಕಳವಳಗೊಳ್ಳುತ್ತೇವೆ. ಆತನ ಆಲೋಚನೆಗಳು ಪರಿಶೋಧನೆಗೆ ಅಗಮ್ಯವಾಗಿವೆ. ಲಾಜರನು ಬಹಳ ಅಸ್ವಸ್ಥನಾದಾಗ ಅವನ ಸಹೋದರಿಯರು ಕೂಡಲೇ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಆದರೆ ಯೇಸು ಸ್ವಾಮಿ ಅವನು ಸತ್ತ 4ನೇ ದಿವಸ ಬಂದು ಲಾಜರನನ್ನು ಜೀವದಿಂದ ಎಬ್ಬಿಸಿದಾಗ ಕರ್ತನ ನಾಮ ಅಲ್ಲಿ ಮಹಿಮೆಗೊಂಡಿತ್ತು. ಅದು ದೊಡ್ಡ ಅದ್ಭುತವಾಗಿದ್ದಿತ್ತು. ಆಗ ಅನೇಕರು ಕರ್ತನ ಮೇಲೆ ನಂಬಿಕೆ ಇಟ್ಟರು. ಕರ್ತನನ್ನು ಪ್ರೀತಿಸುವವರಿಗೆ ಸಕಲವೂ ಹಿತಕ್ಕಾಗಿಯೇ ಸಂಭವಿಸುತ್ತದೆ. ಯೋಸೇಫನು ಹೆಚ್ಚು ಕಡಿಮೆ 13 ವರ್ಷಗಳು ಸೆರೆಮನೆಯಲ್ಲಿದ್ದನು. ಆದರೆ ಇಸ್ರಾಯೇಲರನ್ನು ಸಂರಕ್ಷಿಸುವುದಕ್ಕೋಸ್ಕರ ದೇವರು ಅವನನ್ನು ಮುಂಚಿತವಾಗಿ ಐಗುಪ್ತಕ್ಕೆ ಕಳಿಸಿದರು. ಅವನನ್ನು ಐಗುಪ್ತದಲ್ಲಿ ಸರ್ವಾಧಿಕಾರಿಯನ್ನಾಗಿ ಮಾಡಿದರು. ಅವನು ಸೆರೆಮನೆಯಲ್ಲಿರುವಾಗ ನನಗೆ ಯಾಕೆ ಇಂತಹ ಬಾಧೆಗಳು ಎಂದು ವೇದನೆ ಪಟ್ಟಿರಬಹುದು. ಆದರೆ ಕರ್ತನ ಆಲೋಚನೆಯೇ ಬೇರೆಯಾಗಿತ್ತು. ಆತನ ಆಲೋಚನೆ ಉನ್ನತವಾಗಿತ್ತು. ಯೋಸೇಫನನ್ನು ಉನ್ನತಗೊಳಿಸಿ ಹೆಚ್ಚಳಪಡಿಸಲು ಅದು ಒಂದು ಕಾರಣವಾಗಿತ್ತು. ಈಗ ನಾವು ಕಷ್ಟ ಅನುಭವಿಸುತ್ತಿರಬಹುದು. ನನಗ್ಯಾಕೆ ಈ ಕಷ್ಟ, ವೇದನೆ, ಅನಾರೋಗ್ಯತೆ ಎಂದು ಅಂದುಕೊಳ್ಳುತ್ತಿರಬಹುದು. ಆದರೆ ಅದಕ್ಕೆ ಒಂದು ಕಾರಣವಿದೆ. ಕರ್ತನ ಒಂದು ಉದ್ದೇಶವಿದೆ. ಎಲ್ಲವೂ ನಮ್ಮ ಹಿತಕ್ಕಾಗಿಯೇ ಸಂಭವಿಸುತ್ತವೆ. ಕರ್ತನ ಆಲೋಚನೆಗಳು, ಮಾರ್ಗಗಳು, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿವೆ. ಕರ್ತನನ್ನೇ ಪ್ರೀತಿಸಿರಿ. ಕರ್ತನು ತನ್ನ ಜ್ಞಾನದಿಂದ ಮುಂಚಿತವಾಗಿಯೇ ಎಲ್ಲವನ್ನು ತಿಳಿದು ನಮ್ಮನ್ನು ನಡೆಸುತ್ತಾನೆ. ಆತನು ಎಲ್ಲವನ್ನೂ ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ. ಖಂಡಿತವಾಗಿ ದೇವರು ನಿಮ್ಮನ್ನು ನೀವು ಪಡುತ್ತಿರುವ ಕಷ್ಟದಿಂದ ಬಿಡುಗಡೆ ಕೊಡುತ್ತಾರೆ, ಅನಾರೋಗ್ಯದಿಂದ ಬಿಡುಗಡೆ ಕೊಡುತ್ತಾರೆ, ಸೈತಾನನ ಶೋಧನೆಗಳಿಂದ ಬಿಡುಗಡೆ ಕೊಡುತ್ತಾರೆ, ವೈರ್ಯ ಕುತಂತ್ರದಿಂದ ತಪ್ಪಿಸುತ್ತಾರೆ. ಯಾಕೆಂದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿ ಇಟ್ಟ ನಿನ್ನ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ದೇವರು ತನ್ನ ಇಷ್ಟಾರ್ಥವನ್ನು ನೆರವೇರಿಸಿ ತಾನು ಉದ್ದೇಶಿಸಿದ್ದನ್ನು ಕೈಗೂಡಿಸುತ್ತಾರೆ. ನೀವು ಆನಂದಭರಿತರಾಗುವಂತೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಲೋಕ ಪರಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನೀನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದೀರಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡು ಸ್ವಾಮಿ. ಯಾರಾದರೂ ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಅನಾರೋಗ್ಯತೆಯಲ್ಲಿ ಇರುವುದಾದರೆ ದೇವರೇ, ಅಂಥವರನ್ನು ನೀನು ಕರುಣಿಸು, ಕಾಪಾಡು. ನಿನ್ನ ದಯೆ ಅವರಲ್ಲಿ ತೋರಿಸು ಸ್ವಾಮಿ. ಒಂದು ಸಾರಿ ನಿನ್ನ ಕರುಣಾದೃಷ್ಟಿ ಅವರ ಕಡೆಗೆ ಹರಿಸು ಸ್ವಾಮಿ. ನಿನ್ನ ಕೃಪೆ ಅಪಾರವಾಗಿದೆ ಸ್ವಾಮಿ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನನ್ನ ಮಾರ್ಗಗಳಿಗಿಂತ
ನಿಮ್ಮ ಮಾರ್ಗಗಳು ಅಷ್ಟು ಉನ್ನತವಾಗಿವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಏನೇ ಉಂಟಾದರೂ ಅದು ಎಲ್ಲವೂ ನಮ್ಮ ಹಿತಕ್ಕಾಗಿಯೇ ಸಂಭವಿಸುತ್ತದೆ ಎಂಬುದಾಗಿ ನಾವು ನಂಬಲಿಕ್ಕಾಗುವಂತೆ ಸಹಾಯ ಮಾಡಿರಿ. ನಮ್ಮ ಕಷ್ಟಗಳ ಮಧ್ಯದಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದು ನಡೆಸುವಂಥ ದೇವರು, ಅವುಗಳಿಂದ ಬಿಡಿಸಿ ತಪ್ಪಿಸಿ ಕಾಪಾಡುವಂಥ ದೇವರು ನೀನಾಗಿದ್ದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಿಯ ಜನರನ್ನು ಆಶೀರ್ವಾದ ಮಾಡಿ ಅವರ ಜೊತೆಗೆ ನೀನಿದ್ದು ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.